ಒಂದು ಪ್ರಶ್ನೆ ಸ್ನೇಹಿತರೆ, ನಾವು ನೋಡದೇ ಇರುವ ಅನೇಕ ಜೀವಿಗಳು ಈ ಭೂಮಿಯಲ್ಲಿ ಇದ್ದಾವೆ ಅಂದ್ರೆ ನೀವು ನಂಬ್ತೀರಾ? ಅವು ನಿಶ್ಶಬ್ದವಾಗಿ ನಾಶವಾಗ್ತಿದ್ದಾವೆ ಅಂದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ? ಇಂದು ನಾವು ಮಾತನಾಡ್ತಿರೋದು ಸಾಮಾನ್ಯ ಪಕ್ಷಿಗಳ ಬಗ್ಗೆ ಅಲ್ಲ, ಪ್ರತಿದಿನ ನೀವು ನೋಡುವ ಗಿಳಿ, ಕಾಗೆ, ಪಾರಿವಾಳದ ಬಗ್ಗೆ ಅಲ್ವೇ ಅಲ್ಲ. ಇಂದಿನ ಕತೆ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವ ಜೀವಿಗಳದ್ದು, ಮನುಷ್ಯರ ತಪ್ಪಿನಿಂದ ಅಪಾಯಕ್ಕೆ ಸಿಲುಕಿದ ಪಕ್ಷಿಗಳದ್ದು. ನಮಸ್ಕಾರ ಸ್ನೇಹಿತರೆ, ನಾನು ವಿನುತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುವ ಸ್ಟೋರಿ ಕನ್ನಡ. ಇಂದು ನಾವು ನಿಮ್ಮನ್ನ ಕರೆದುಕೊಂಡು ಹೋಗ್ತಿದ್ದೇನೆ ಒಂದು ಅದ್ಭುತವಾದ ಆದರೆ ಅತೀವ ಅಪಾಯದಲ್ಲಿರುವ ಜಗತ್ತಿಗೆ. ಭೂಮಿಯ ಮೇಲೆ ಸಾವಿರಾರು ಪಕ್ಷಿಗಳಿವೆ, ಆದರೆ ಕೆಲವು ಪಕ್ಷಿಗಳು ಎಷ್ಟು ಅಪರೂಪವಾಗಿವೆ ಅಂದ್ರೆ ಅವುಗಳನ್ನು ನೋಡಿರುವ ಮನುಷ್ಯರ ಸಂಖ್ಯೆ ಬೆರಳಲ್ಲಿ ಎಣಿಸುವಷ್ಟು ಮಾತ್ರ. ಕೆಲವೊಂದು ಪಕ್ಷಿಗಳು ಈಗಾಗಲೇ ಅಳಿವಿನ ಅಂಚಿನಲ್ಲಿವೆ, ಮತ್ತೆ ಕೆಲವು ಪಕ್ಷಿಗಳು ಇನ್ನೇನು ಕೆಲವೇ ಸಂಖ್ಯೆಯಲ್ಲಿ ಉಳಿದಿದ್ದಾವೆ ಅಷ್ಟೇ. ಹಾಗಾದ್ರೆ ಈ ಜಗತ್ತಿನ ಅತ್ಯಂತ ಅಪರೂಪದ ಟಾಪ್ 10 ಪಕ್ಷಿಗಳು ಯಾವುವು? ಅವು ಎಲ್ಲಿ ಸಿಗ್ತವೆ? ಏಕೆ ಅವು ಅಪಾಯದಲ್ಲಿವೆ? ಈ ಎಲ್ಲ ರಹಸ್ಯಗಳನ್ನ ತಿಳಿಯಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾವು ಈ ವಿಡಿಯೋದಿಂದ 200 ಲೈಕ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪ್ರಯತ್ನವನ್ನ ಲೈಕ್ ಮಾಡೋ ಮೂಲಕ ಬೆಂಬಲಿಸಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವರ್ಷ ಸಾವಿರಾರು ಜೀವಿಗಳು ನಾಶವಾಗುತ್ತಿವೆ, ಅದು ನಮಗೆ ಗೊತ್ತಾಗೋದು ಇಲ್ಲ. ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ ಜಗತ್ತಿನ ಟಾಪ್ 10 ಅತ್ಯಂತ ಅಪರೂಪದ ಪಕ್ಷಿಗಳ ಕಥೆಗಳನ್ನ. ವಿಡಿಯೋ ಕೊನೆಯಲ್ಲಿ ಒಂದು ಪಕ್ಷಿಯ ಕತೆ ನಿಮ್ಮ ಮನಸ್ಸನ್ನೇ ನಡುಗಿಸಬಹುದು, ಹಾಗಾಗಿ ಕೊನೆಯವರೆಗೂ ನೋಡಿ. ಪ್ರಕೃತಿಯನ್ನ ಕಾಪಾಡುವ ಜವಾಬ್ದಾರಿ ನಮ್ಮದೆಂದು ನೆನಪಿಟ್ಕೊಳ್ಳಿ. ಸ್ನೇಹಿತರೆ, ಟಾಪ್ 10 ಪಕ್ಷಿಗಳ ಪೈಕಿ 10ನೇ ಸ್ಥಾನದಲ್ಲಿರೋ ಪಕ್ಷಿ ಅಂದ್ರೆ ಅದು ಕಾಕಾಪೋ. ಕಾಕಾಪೋ ಇದು ಹಾರಲಾರದ ಗಿಳಿ. ಕಾಕಾಪೋ ಇದನ್ನ ನೋಡಿದ್ರೆ ನಿಮಗೂ ನಂಬಲು ಕಷ್ಟವಾಗಬಹುದು. ಒಂದು ಜಾತಿಯ ಗಿಳಿ, ಆದರೆ ಹಾರಲು ಸಾಧ್ಯವಿಲ್ಲ. ಈ ಪಕ್ಷಿ ರಾತ್ರಿ ಹೊತ್ತು ಮಾತ್ರ ಚಲಿಸುತ್ತೆ. ಈ ಪಕ್ಷಿ ಮನುಷ್ಯರಂತೆ ನಡೆದುಕೊಂಡು ಹೋಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಈ ಪಕ್ಷಿ ನ್ಯೂಜಿಲೆಂಡ್ನ ದ್ವೀಪಗಳಲ್ಲಿ ಮಾತ್ರ ಕಾಣಸಿಗುತ್ತೆ. ಅಲ್ಲಿ ಮಾತ್ರವೇ ಈ ಪಕ್ಷಿಗಳನ್ನು ನಾವು ನೋಡಬಹುದಾಗಿದೆ. ಒಂದು ಕಾಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದ ಈ ಪಕ್ಷಿಗಳ ಸಂಖ್ಯೆ ಇಂದು 250ಕ್ಕಿಂತ ಕಡಿಮೆ ಕಾಕಾಪೋಗಳು ಮಾತ್ರ ಉಳಿದಿವೆ. ಪ್ರತಿಯೊಂದು ಕಾಕಾಪೋಗೂ ಹೆಸರು ಇರುತ್ತೆ. ವಿಜ್ಞಾನಿಗಳು ಪ್ರತಿದಿನ ಗಮನಿಸ್ತಾರೆ, GPS ಟ್ರ್ಯಾಕರ್ ಕೂಡ ಅಳವಡಿಸಿದ್ದಾರೆ. ಈ ಒಂದು ಸನ್ನಿವೇಶ ನಮಗೆ ಹೇಳುವ ಪಾಠ ಒಂದೇ: ಪ್ರಕೃತಿಗೆ ತೊಂದರೆ ಮಾಡಿದ್ರೆ ಅದನ್ನ ಉಳಿಸಲು ಎಷ್ಟು ಶ್ರಮ ಬೇಕಾಗುತ್ತೆ ಅಲ್ವೇ? ಇನ್ನು 9ನೇ ಸ್ಥಾನದಲ್ಲಿ ಇರುವ ಪಕ್ಷಿ ಅಂದ್ರೆ ಅದು ಕ್ಯಾಲಿಫೋರ್ನಿಯಾ ಕಾಂಡೋರ್. ಆಕಾಶದ ದೈತ್ಯ. ಒಂದು ಪಕ್ಷಿಯ ರೆಕ್ಕೆ 10 ಅಡಿಗಿಂತ ಹೆಚ್ಚು ಅಗಲವಿದ್ದರೆ ಅದೇ ಕ್ಯಾಲಿಫೋರ್ನಿಯಾ ಕಾಂಡರ್. ಇದು ಭೂಮಿಯ ಅತಿದೊಡ್ಡ ಹಾರುವ ಪಕ್ಷಿಗಳಲ್ಲಿ ಒಂದು. 60 ವರ್ಷಗಳಿಗೂ ಹೆಚ್ಚು ಆಯುಷ್ಯ ಈ ಪಕ್ಷಿಗಿದೆ. ಒಂದು ಕಾಲದಲ್ಲಿ ಕಾಡಿನ ತುಂಬಾ ಇದ್ದ ಪಕ್ಷಿ ಇದೀಗ ಕೇವಲ 27 ಪಕ್ಷಿಗಳು ಮಾತ್ರ ಉಳಿದಿದ್ದಾವೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಲೀಡ್ ಗುಂಡುಗಳಿಂದ ವಿಷಬಾಧೆ, ವಿದ್ಯುತ್ ಲೈನ್ ಆಕ್ಸಿಡೆಂಟ್, ಆಹಾರದ ಕೊರತೆ. ಈ ಎಲ್ಲಾ ಕಾರಣಗಳಿಂದ ಕಾಡಿನಲ್ಲಿ ಈ ಒಂದು ಪಕ್ಷಿಯ ಸಂಖ್ಯೆ ಕ್ಷೀಣಿಸ್ತಾ ಹೋಗಿದೆ. ಇಂದು ವಿಜ್ಞಾನಿಗಳ ನಿರಂತರ ಪ್ರಯತ್ನದಿಂದ ಪಕ್ಷಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ಏರಿಕೆಯಾಗಿದೆ, ಆದ್ರೂ ಇನ್ನೂ ಅಪಾಯದಲ್ಲೇ ಇದೆ. 8ನೇ ಸ್ಥಾನದಲ್ಲಿ ಫಿಲಿಪೈನ್ ಈಗಲ್. ಕಾಡಿನ ರಕ್ಷಕ ಅಂತಲೇ ಫೇಮಸ್. ಇದನ್ನ ನೋಡಿದ್ರೆ ರಾಜಸಿಕ ಭಾವನೆ ಬರುತ್ತೆ. ಉದ್ದವಾದ ರೆಕ್ಕೆಗಳು, ತೀಕ್ಷ್ಣವಾದ ದೃಷ್ಟಿ, ಅತ್ಯಂತ ಶಕ್ತಿಶಾಲಿ ಪಂಜಗಳನ್ನ ಹೊಂದಿದೆ. ಫಿಲಿಪೈನ್ಸ್ ದಟ್ಟ ಕಾಡುಗಳಲ್ಲಿ ಈ ಪ್ರಭೇದದ ಪಕ್ಷಿಗಳು ಕಾಣಸಿಗುತ್ತವೆ. ಈ ಗಿಡುಗ ಕಾಡಿನ ಆರೋಗ್ಯದ ಸೂಚಕ. ಈ ಪಕ್ಷಿ ಇದ್ದರೆ ಕಾಡು ಜೀವಂತವಾಗಿರುತ್ತದೆ ಅಂತ ನಂಬಲಾಗುತ್ತೆ. ಆದರೆ ಅರಣ್ಯನಾಶ, ಬೇಟೆ ಇದರಿಂದ 800ಕ್ಕಿಂತ ಕಡಿಮೆ ಪಕ್ಷಿಗಳು ಮಾತ್ರ ಉಳ್ಕೊಂಡಿದ್ದಾವೆ. ಇನ್ನು 7ನೇ ಸ್ಥಾನದಲ್ಲಿ ಫಾರೆಸ್ಟ್ ಔಲೆಟ್ ಪಕ್ಷಿ ಇದೆ. ಇದನ್ನ ಮತ್ತೆ ಜೀವಂತವಾದ ಪೌರಾಣಿಕ ಪಕ್ಷಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಈ ಕತೆ ಸಿನಿಮಾ ತರಹ ಇದೆ. ಈ ಪಕ್ಷಿ 1800ರ ನಂತರ ಕಾಣೆಯಾಗಿತ್ತು. ವಿಜ್ಞಾನಿಗಳು ಈ ಪಕ್ಷಿಗಳಿಗೆ ನಾಶವಾಗಿದೆ ಎಂದು ಘೋಷಿಸಿದ್ರು. ಆದರೆ 1997ರ ಸುಮಾರಿಗೆ ಮಧ್ಯ ಭಾರತದ ಕಾಡಿನಲ್ಲಿ ಮತ್ತೆ ಕಂಡು ಬಂದವು. ಇದು ನಮಗೆ ಆಶೆಯ ಸಂಕೇತವಾಗಿದೆ. ಆದರೂ ಕಾಡು ಕಡಿತ, ಗಣಿಗಾರಿಕೆ ಇವೆಲ್ಲದಿಂದಾಗಿ ಇಂದು ಕೂಡ ಅಪಾಯದಲ್ಲಿದೆ. ಇನ್ನು 6ನೇ ಸ್ಥಾನದಲ್ಲಿ ಸೈಬೇರಿಯನ್ ಕ್ರೇನ್ ಎಂಬ ಪಕ್ಷಿ ಇದೆ. ಹಿಮದಿಂದ ಬಿಸಿಲಿಗೆ ಬಂದ ಪಕ್ಷಿ ಎಂದು ಕರೆಯಲಾಗುತ್ತೆ ಈ ಪಕ್ಷಿಯನ್ನ. ಈ ಪಕ್ಷಿ ಪ್ರಪಂಚದ ಅತಿ ದೀರ್ಘ ವಲಸೆ ಮಾಡುವ ಪಕ್ಷಿಗಳಲ್ಲಿ ಒಂದು ಎಂಬ ಹೆಸರನ್ನ ಗಿಟ್ಟಿಸಿಕೊಂಡಿದೆ. ಸೈಬೀರಿಯಾದಿಂದ ಭಾರತ, ಚೀನಾ ಹೀಗೆ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡುವ ತಾಕತ್ತು ಈ ಪಕ್ಷಿಗಿದೆ. ಒಮ್ಮೆ ಭಾರತದಲ್ಲಿ ಸಾಮಾನ್ಯವಾಗಿ ಕಾಣಸಿಗ್ತಿತ್ತು, ಇಂದು ಬಹುತೇಕ ಕಾಣೆಯಾಗ್ಬಿಟ್ಟಿದೆ. ಕಾರಣ ತೇವಾಂಶ ಇರುವ ಭೂಮಿ ನಾಶವಾಗಿದೆ ಹಾಗೂ ನೀರಿನ ಕೊರತೆಯಿಂದ ಈ ಸಮಸ್ಯೆ ಎದುರಾಗ್ಬಿಟ್ಟಿದೆ. ನಂತರದ ಸ್ಥಾನದಲ್ಲಿ ಮಡಗಾಸ್ಕರ್ ಪೋಚರ್ಡ್.
ಮರಣದಿಂದ ಮರುಜೀವನ. ಒಂದು ಕಾಲದಲ್ಲಿ ಸಂಪೂರ್ಣ ನಾಶವಾಗಿದೆ ಎಂದು ಭಾವಿಸಿದ್ರು, ಆದರೆ 2006ರಲ್ಲಿ ಕೇವಲ 25 ಪಕ್ಷಿಗಳು ಮಾತ್ರ ಕಂಡುಬಂದವು. ಇದು ಜಗತ್ತಿನ ಅತ್ಯಂತ ಅಪರೂಪದ ಬಾತುಕೋಳಿ ಅಂತಲೂ ಹೇಳಲಾಗುತ್ತೆ. ಇಂದು ವಿಜ್ಞಾನಿಗಳ ಕಠಿಣ ಪರಿಶ್ರಮದಿಂದ ಸ್ವಲ್ಪ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಈ ರೀತಿಯ ಕುಸಿತ ನಮಗೆ ಹೇಳೋದೊಂದೇ, ಸಂರಕ್ಷಣೆ ಮಾಡಿದರೆ ಪ್ರಕೃತಿ ಪ್ರತಿಕ್ರಿಯಿಸುತ್ತೆ ಅಂತ. ಇನ್ನು ನಂಬರ್ 4, ಐವೋರಿ ಬಿಲ್ಲೆಡ್ ವುಡ್ಪೆಕರ್. ಇದೆಯೋ ಇಲ್ವೋ ಈ ಪಕ್ಷಿ ಲೋಕದ ದೊಡ್ಡ ರಹಸ್ಯ ಅಂತಾನೆ ಹೇಳ್ಬೋದು. ಇದು ಕೆಲವರು ನೋಡಿದ್ದೇವೆ ಎಂದು ಹೇಳ್ತಾರೆ, ಆದರೆ ದೃಢವಾಗಿ ಸಾಕ್ಷ್ಯ ಸಿಕ್ಕಿಲ್ಲ. ಒಂದು ಕಾಲದಲ್ಲಿ ಉತ್ತರ ಅಮೆರಿಕಾದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ವು. ಇಂದು ಕಾಡು ನಾಶದಿಂದ ಬಹುತೇಕ ಮಾಯವಾಗಿಬಿಟ್ಟಿದ್ದಾವೆ. ನಾವು ಏನನ್ನ ಕಳೆದುಕೊಂಡವು ಎಂಬುದೇ ನಮಗೆ ಗೊತ್ತಿಲ್ವಲ್ಲ ಎಂಬ ಪ್ರಶ್ನೆ ನಮ್ಮನ್ನ ಕಾಡದೇ ಇರೋದು. ಇನ್ನು ನಂಬರ್ 3 ಸ್ಥಾನದಲ್ಲಿ ಸ್ಪೂನ್ ಬಿಲ್ಲೆಡ್ ಸ್ಪ್ಲಿಂಡರ್, ಚಮಚ ಮೂಗಿನ ಅದ್ಭುತ ಅಂತ ಕರೀತಾರೆ. ಈ ಪಕ್ಷಿಯ ಮೂಗು ಚಮಚದ ಆಕಾರದಲ್ಲಿದೆ ಸ್ನೇಹಿತರೆ. ಆಹಾರ ಹಿಡಿಯಲು ಅದ್ಭುತ ವಿನ್ಯಾಸ ಎಂದೇ ಹೇಳ್ಬೋದು. ಆದರೆ ಸಮುದ್ರ ತೀರ ಅಭಿವೃದ್ಧಿ, ಮಾಲಿನ್ಯ ಇವೆಲ್ಲದಿಂದ 500ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ಈ ಒಂದು ಪಕ್ಷಿಗಳು ಉಳ್ಕೊಂಡಿದ್ದಾವೆ. ಇದರ ಮೂತಿ ಚಮಚದ ಆಕಾರದಲ್ಲಿದೆ. ಇದೊಂದು ವಿಚಿತ್ರ ಪಕ್ಷಿ ಅಂದರೆ ತಪ್ಪಾಗಲಾರದು. ಇನ್ನು ನಂಬರ್ 2 ಅಪರೂಪದ ಪಕ್ಷಿಗಳಲ್ಲಿ 2ನೇ ಸ್ಥಾನ, ಜರ್ಡಾನ್ಸ್ ಕರ್ಜರ್. ಭಾರತದ ನಿಶ್ಶಬ್ದ ಅತಿಥಿ ಅಂತಾನೆ ಈ ಪಕ್ಷಿಯನ್ನ ಹೇಳಲಾಗುತ್ತೆ. ನಿಮಗೆ ಗೊತ್ತಾ, ಜಾರ್ಡನ್ಸ್ ಕರ್ಜರ್ ಇದು ಭಾರತದ ಅತ್ಯಂತ ಅಪರೂಪದ ಪಕ್ಷಿಗಳಲ್ಲಿ ಒಂದು. ಇದು ಭಾರತದ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ರಾತ್ರಿ ಮಾತ್ರ ಚಲಿಸುವಂತಹ ಪಕ್ಷಿ ಇದಾಗಿದೆ. ಈ ಪಕ್ಷಿ ಸುಮಾರು 86 ವರ್ಷಗಳ ಕಾಲ ಸಂಪೂರ್ಣವಾಗಿ ಕಾಣೆಯಾಗಿತ್ತು. ವಿಜ್ಞಾನಿಗಳು ನಾಶವಾಗಿದೆ ಅಂತಲೇ ಭಾವಿಸಿದ್ರು, ಆದರೆ 1986ರಲ್ಲಿ ಮತ್ತೆ ಪತ್ತೆಯಾಯಿತು. ಇಂದು ಕೇವಲ ಸಂಖ್ಯೆಯಲ್ಲಿ ಮಾತ್ರ ಉಳಿದಿದ್ದಾವೆ. ಕಾಡು ನಾಶ ಮತ್ತು ಮಾನವ ಚಟುವಟಿಕೆಗಳಿಂದ ಅಪಾಯದಲ್ಲಿದೆ. ಈ ಪಕ್ಷಿ ನಮಗೆ ಒಂದು ಪಾಠ ಹೇಳುತ್ತೆ. ಪ್ರಕೃತಿಯನ್ನ ಕಾಪಾಡಿದ್ರೆ ಅಳಿದ ಜೀವವು ಮರಳಿ ಬರುವುದು ಸಾಧ್ಯ ಎಂಬುವಂತಹ ಪಾಠವನ್ನ ಈ ಒಂದು ಪಕ್ಷಿ ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಇನ್ನು ಪ್ರಪಂಚದ ಅಪರೂಪದ ನಂಬರ್ 1 ಪಕ್ಷಿ ಅಂದ್ರೆ ಅದು ಯಾವ್ದು ಗೊತ್ತಾ? ಅದುವೇ ಸ್ಪಿಕ್ಸ್ ಮಕಾವ್. ಈ ಪಕ್ಷಿ ಒಂದು ಎಚ್ಚರಿಕೆಯ ಕಥೆಯನ್ನ ಹೇಳುತ್ತೆ. ವಿಶ್ವದ ಅತಿ ಅಪರೂಪದ ಪಕ್ಷಿ, ಬ್ರೆಜಿಲ್ನ ನೀಲಿ ಅದ್ಭುತ ಇಂದು ಕಾಡಿನಲ್ಲಿ ಬಹುತೇಕ ನಾಶವಾಗ್ಬಿಟ್ಟಿದೆ. ನೀವು ರಿಯೋ ಸಿನಿಮಾ ನೋಡಿದ್ದೀರಾ? ಆ ಸಿನಿಮಾದ ನೀಲಿ ಗಿಳಿ ನೆನಪಿದೆಯಾ? ಅದೇ ಸ್ಪಿಕ್ಸ್ ಮಕಾವ್. ಇದು ಜಗತ್ತಿನ ಅತ್ಯಂತ ಅಪರೂಪದ ಪಕ್ಷಿಗಳಲ್ಲಿ ಒಂದು. ಈ ಪಕ್ಷಿ ಬ್ರೆಜಿಲ್ನ ದಟ್ಟವಾದ ಕಾಡುಗಳಲ್ಲಿ ಮಾತ್ರ ಕಂಡುಬರುತ್ತೆ. ಪೆಟ್ ಟ್ರೇಡ್, ಕಾಡು ನಾಶ ಇವೇ ಈ ಅದ್ಭುತ ಪಕ್ಷಿಯ ದೊಡ್ಡ ಶತ್ರುಗಳು. ಇಂದು ಕೇವಲ ಬಂಧನದಲ್ಲಿ ಕೆಲವೇ ಪಕ್ಷಿಗಳು ಮಾತ್ರ ಉಳ್ಕೊಂಡಿದ್ದಾವೆ. ಸ್ನೇಹಿತರೆ, ಈ ಪಕ್ಷಿಗಳು ಕೇವಲ ಚಿತ್ರಗಳಲ್ಲಿ ಕಾಣುವ ಜೀವಗಳು ಆಗಬಾರ್ದು. ನಾವು ಜವಾಬ್ದಾರಿಯುತವಾಗಿ ಬದುಕಬೇಕು, ಪ್ರಕೃತಿಯನ್ನ ಗೌರವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಒಂದು ಲೈಕ್, ಒಂದು ಶೇರ್, ಒಂದು ಅರಿವು, ಇವು ಸಹ ಒಂದು ಜೀವ ಉಳಿಸಬಹುದು. ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ. ನೀವು ಯಾವ ಪಕ್ಷಿಯನ್ನ ಮೊದಲು ನೋಡಲು ಬಯಸ್ತೀರಿ ಎಂಬುದನ್ನು ತಿಳಿಸಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಕೃತಿಯನ್ನ ಉಳಿಸೋಣ, ಭವಿಷ್ಯವನ್ನ ಉಳಿಸೋಣ. ಧನ್ಯವಾದಗಳು ಸ್ನೇಹಿತರೆ.